ಸರ್ಕಾರಗಳಿದ್ದರೆ ಅಭಿವೃದ್ಧಿ ವೇಗವಾಗಿ ಆಗ್ತದೆ ಅಂತೇಳಿ. ಅದೇ ರೀತಿ ಹಳೆಯ ಭಾರತೀಯ ಜನತಾ ಪಕ್ಷ ಈಗ ಡಬಲ್ ಇಂಜಿನ್ ಇರುವಂಥ ಭಾರತೀಯ ಜನತಾ ಪಕ್ಷ ಆಗಿದ್ದರಿಂದ ಸನ್ಮಾನ್ಯ ಎಸ್ ಎಲ್ ಗೋಟ್ನೇಕರ್ ಅವರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನಾವು ಅವರು ಸೇರಿ ಡಬಲ್ ಇಂಜಿನ್ ವೇಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಹಳೆಯ ಕ್ಷೇತ್ರದಲ್ಲಿನೇ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಖಂಡಿತವಾಗಿ ನಾವು ಸಂಘಟನೆಯ ಕೆಲಸವನ್ನು ಮಾಡ್ತೇವೆ ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಯಲ್ಲಿ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಅಧಿಕಾರದಲ್ಲಿ ಇರ್ತದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಡಬಲ್ ಇಂಜಿನ್ ಸರ್ಕಾರಗಳಿದ್ದರೆ ಅಭಿವೃದ್ಧಿ ವೇಗವಾಗಿ ಆಗ್ತದೆ ಅಂತೇಳಿ. ಅದೇ ರೀತಿ ಹಳೆಯ ಭಾರತೀಯ ಜನತಾ ಪಕ್ಷ ಈಗ ಡಬಲ್ ಇಂಜಿನ್ ಇರುವಂಥ ಭಾರತೀಯ ಜನತಾ ಪಕ್ಷ ಆಗಿದ್ದರಿಂದ ಸನ್ಮಾನ್ಯ ಎಸ್ ಎಲ್ ಗೋಟ್ನೇಕರ್ ಅವರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನಾವು ಅವರು ಸೇರಿ ಡಬಲ್ ಇಂಜಿನ್ ವೇಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಹಳೆಯ ಕ್ಷೇತ್ರದಲ್ಲಿನೇ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಖಂಡಿತವಾಗಿ ನಾವು ಸಂಘಟನೆಯ ಕೆಲಸವನ್ನು ಮಾಡ್ತೇವೆ ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಯಲ್ಲಿ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಅಧಿಕಾರದಲ್ಲಿ ಇರ್ತದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಡಬಲ್ ಇಂಜಿನ್ ಸರ್ಕಾರಗಳಿದ್ದರೆ ಅಭಿವೃದ್ಧಿ ವೇಗವಾಗಿ ಆಗ್ತದೆ ಅಂತೇಳಿ. ಅದೇ ರೀತಿ ಹಳೆಯ ಭಾರತೀಯ ಜನತಾ ಪಕ್ಷ ಈಗ ಡಬಲ್ ಇಂಜಿನ್ ಇರುವಂಥ ಭಾರತೀಯ ಜನತಾ ಪಕ್ಷ ಆಗಿದ್ದರಿಂದ ಸನ್ಮಾನ್ಯ ಎಸ್ ಎಲ್ ಗೋಟ್ನೇಕರ್ ಅವರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನಾವು ಅವರು ಸೇರಿ ಡಬಲ್ ಇಂಜಿನ್ ವೇಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಹಳೆಯ ಕ್ಷೇತ್ರದಲ್ಲಿನೇ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಖಂಡಿತವಾಗಿ ನಾವು ಸಂಘಟನೆಯ ಕೆಲಸವನ್ನು ಮಾಡ್ತೇವೆ ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಯಲ್ಲಿ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಅಧಿಕಾರದಲ್ಲಿ ಇರ್ತದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಡಬಲ್ ಇಂಜಿನ್ ಸರ್ಕಾರಗಳಿದ್ದರೆ ಅಭಿವೃದ್ಧಿ ವೇಗವಾಗಿ ಆಗ್ತದೆ ಅಂತೇಳಿ. ಅದೇ ರೀತಿ ಹಳೆಯ ಭಾರತೀಯ ಜನತಾ ಪಕ್ಷ ಈಗ ಡಬಲ್ ಇಂಜಿನ್ ಇರುವಂಥ ಭಾರತೀಯ ಜನತಾ ಪಕ್ಷ ಆಗಿದ್ದರಿಂದ ಸನ್ಮಾನ್ಯ ಎಸ್ ಎಲ್ ಗೋಟ್ನೇಕರ್ ಅವರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನಾವು ಅವರು ಸೇರಿ ಡಬಲ್ ಇಂಜಿನ್ ವೇಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಹಳೆಯ ಕ್ಷೇತ್ರದಲ್ಲಿನೇ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಖಂಡಿತವಾಗಿ ನಾವು ಸಂಘಟನೆಯ ಕೆಲಸವನ್ನು ಮಾಡ್ತೇವೆ ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಯಲ್ಲಿ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಅಧಿಕಾರದಲ್ಲಿ ಇರ್ತದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ